ಭಾರತದಲ್ಲಿ ಜನರು ವಿವಿಧ ಟ್ಯಾಕ್ಸ್ ಗಳನ್ನ ಪೇ ಮಾಡ್ತಾ ಇದ್ರು. ವ್ಯಾಟ್ ಟ್ಯಾಕ್ಸ್, ಎಕ್ಸೈಸ್ ಟ್ಯಾಕ್ಸ್ ಹಾಗೆ ಸರ್ವಿಸ್ ಟ್ಯಾಕ್ಸ್, ಈ ರೀತಿ ಹಲವಾರು ಟ್ಯಾಕ್ಸ್ ಗಳನ್ನ ಪೇ ಮಾಡ್ತಾ ಇದ್ರು. ಜುಲೈ 1, 2027ರಲ್ಲಿ ಭಾರತ GST ಎಂಬ ಟ್ಯಾಕ್ಸ್ ಅನ್ನ ಜನರಿಗೆ ತಿಳಿಸಿತು. ರಾಜ್ಯದಲ್ಲಿ ಜನರು ಹಲವಾರು ಟ್ಯಾಕ್ಸ್ ಗಳನ್ನ ಒಂದೇ ಒಂದು ರೂಪದಲ್ಲಿ ಕಟ್ಟಬಹುದಾಗಿದೆ, ಅದು GST ಟ್ಯಾಕ್ಸ್ ಮುಖಾಂತರ. ಇದರ ಉದ್ದೇಶ ಒಂದೇ, ಜನರಿಗೆ ಎಲ್ಲಾ ಟ್ಯಾಕ್ಸ್ ಗಳನ್ನ ಒಂದೇ ಬಾರಿಗೆ ಒಟ್ಟಿಗೆ ಪೇ ಮಾಡುವುದೇ ಇದರ ಉದ್ದೇಶವಾಗಿದೆ. GST ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ ಖರೀದಿ ಮಾಡ್ತಾ ಇದ್ರೆ ಆ ವಸ್ತುವಿನ ಮೇಲೆ GST ಎಂಬ ತೆರಿಗೆಯನ್ನ ಬಿಸ್ನೆಸ್ ಮ್ಯಾನ್ ಅದನ್ನು ನಮ್ಮಿಂದ ಪಡ್ಕೊಳ್ತಾರೆ. ಆಮೇಲೆ ಆ ಟ್ಯಾಕ್ಸ್ ಅನ್ನ ಗವರ್ಮೆಂಟ್ ಗೆ ಅವರು ಪಾವತಿಸ್ತಾರೆ. ಇದನ್ನೇ GST ಅಂತ ಹೇಳ್ತಾರೆ. ಸಾಧಾರಣವಾಗಿ ಒಂದೇ ಒಂದು ಲೈನ್ ಅಲ್ಲಿ ಹೇಳೋದಂದ್ರೆ ಒಂದು ಟ್ಯಾಕ್ಸ್ ಒಂದು ದೇಶ. ಇನ್ನು ಯಾರೆಲ್ಲ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ರಿ, ನಿಮ್ಮ ಓವರ್ ಆಲ್ ಇನ್ಕಮ್ 20 lakhsಗಿಂತ ಜಾಸ್ತಿ ಇದ್ರೆ ನೀವು ಕೂಡ ನೋಂದಣಿ ಮಾಡ್ಕೊಳ್ಬೇಕು. ಇನ್ನು ಸ್ವ ಇಚ್ಛೆಯಿಂದ ನಾವು ನೋಂದಣಿ ಮಾಡ್ಕೊಳ್ತೀವಿ ಅಂತ ಮುಂದೆ ಬಂದ್ರೆ ನೀವು ಕೂಡ GST ಅಲ್ಲಿ ನೋಂದಣಿ ಮಾಡ್ಕೊಳ್ಬಹುದು. ಇನ್ನು ಆನ್ಲೈನ್ ಬಿಸ್ನೆಸ್ ಗಳಾದಂತಹ ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ ಇಂತಹ ಕಂಪನಿಗಳೊಟ್ಟಿಗೆ ನೀವು ಸರಕು ಸೇವೆಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀರಿ ಅಂತ ಆದ್ರೆ ನೀವು ಕೂಡ ಕಡ್ಡಾಯವಾಗಿ ನೋಂದಣಿ ಮಾಡ್ಕೊಳ್ಬೇಕಾಗತ್ತೆ.